ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಅನಿತಾ ಮತ್ತು ರಮಾ ಅಂತ. ಊರು ಸೌದತ್ತಿ. ವಯಸ್ಸು ಅತ್ತೆಯ ವಯಸ್ಸು ಬಂದು 49 ವರ್ಷ, ಸೊಸೆಯ ವಯಸ್ಸು ಬಂದು 28 ವರ್ಷ ತುಂಬಿದೆ. ಸಮಸ್ಯೆ: ಇಬ್ಬರು ಗಂಡಂದಿರನ್ನ ಕಳೆದುಕೊಂಡಿದ್ದಾರೆ. ಆಸ್ತಿ ಮನೆ, ಜಮೀನು, ಕಾರು ಇದೆ. ಬಯಕೆ ತೂತು ದೆಂಗಿಸಿಕೊಳ್ಳುವುದು. ಚೆಂಡುಗಳು ಮೃದುವಾಗಿವೆ. ಮೈಬಣ್ಣ ಬಿಳಿ ಬಣ್ಣಗಳು. ಸ್ನೇಹಿತರೆ, ಇದು ಇಷ್ಟು ಅನಿತಾ ಮತ್ತು ರಮಾ ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಇಬ್ಬರ ಜೀವನ ಕತೆ. ನಾವಿಬ್ಬರು ಒಂದೇ ಮನೆಯಲ್ಲಿ ಅತ್ತೆ ಸೊಸೆಯಾಗಿ ಇದ್ದೇವೆ. ಇಬ್ಬರ ಗಂಡಂದಿರು ಒಂದು ಸಮಯಕ್ಕೆ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ದಾರೆ. ಗಂಡಂದಿರ ಜೊತೆ ಬಾಳುವ ಅವಕಾಶ ಸಿಕ್ಕೇ ಇಲ್ಲ. ಬೇರೆಯವರ ಜೊತೆ ಸಂಬಂಧ ಬೆಳೆಸೋಣ ಎಂದರೆ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ, ಮನೆಗೆ ಕೂಡ ಯಾರು ಬರ್ತಾ ಇಲ್ಲ. ಸದ್ಯದ ಸ್ಥಿತಿಯಲ್ಲಿ ನಮಗೆ ಚೂಲು ಜಾಸ್ತಿ. ಮನೆಗೆ ಯಾರಾದರೂ ಬಂದರೆ ಇಬ್ಬರು ಸೇರಿ ಕೇಳಿಸಿಕೊಳ್ಳುತ್ತೇವೆ. ನನಗಿಂತ ನಮ್ಮ ಅತ್ತೆಗೆ ಚೂಲು ಜಾಸ್ತಿ. ಕಾರಣ ಮಾವನವರು ಒಂದು ದಿನವೂ ಬಿಡದ ಹಾಗೆ ಅತ್ತೆಯನ್ನ ದೆಂಗುತ್ತಿದ್ದರು. ಆದರೆ ನನ್ನ ಗಂಡ ಮಾತ್ರ ಊರಲ್ಲಿ ಜಾಸ್ತಿ ಸಮಯ ಇರ್ತಾ ಇರಲಿಲ್ಲ. ಹಾಗಾಗಿ ತಿಂಗಳಿಗೆ 4-5 ಸಾರಿ ಮಾತ್ರ ಕೇಯುತ್ತಾ ಇದ್ದರು. ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ಕತೆ ಇಷ್ಟ ಆದರೆ ವಿಳಾಸ ಕೂಡ ಕೊಡ್ತೀನಿ, ನೇರವಾಗಿ ಮನೆಗೆ ಬನ್ನಿ. ವರನಲ್ಲಿ ಇರಬೇಕಾದ ಲಕ್ಷಣಗಳು: ಆರೋಗ್ಯವಂತನಾದ ಹಾಗೆ ಒಳ್ಳೆಯ ಆಶಾವಾದಿ ಹುಡುಗನಾಗಿರಬೇಕು. ಇಬ್ಬರಿಗೂ ಒಂದೇ ಸಾರಿ ದೆಂಗಲು ನಾಚಿಕೆಯನ್ನ ಪಡಬಾರದು. ನಮ್ಮಿಬ್ಬರ ಜೊತೆ ತುಂಬಾನೇ ಸಮಯ ಕಳೆಯಬೇಕು. ನಾವು ಜೀವನದಲ್ಲಿ ತುಂಬಾನೇ ಬೇಜಾರಾಗಿದ್ದೇವೆ. ಸಮಯ ಸಿಕ್ಕಾಗ ನಮ್ಮ ವೈಯಕ್ತಿಕ ವಿಷಯಗಳ ಬಗ್ಗೆ ಕಾಳಜಿ ವಹಿಸಬೇಕು. ರಾತ್ರಿ ಮಾತ್ರ ಇಬ್ಬರ ಮಧ್ಯೆ ಮಲಗಿಕೊಳ್ಳಬೇಕು. ಅತ್ತೆಗೆ ಸ್ವಲ್ಪ ಕೋಪ ಜಾಸ್ತಿ. ಏನಾದರೂ ಹೇಳಿದರೆ ದೊಡ್ಡವರು ಅಂತ ತಿಳಿದು ಕ್ಷಮಿಸುವ ಗುಣ ಇರಬೇಕು. ಸ್ನೇಹಿತರೆ, ವರನಲ್ಲಿ ಇರಬೇಕಾದ ಲಕ್ಷಣಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಕನಸುಗಳು ಹೀಗಿವೆ: ಇಬ್ಬರು ಸೇರಿ ಒಬ್ಬನ ಜೊತೆಗೆ ಸಂಬಂಧ ಬೆಳೆಸಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಕಾರಣ ಇಬ್ಬರು ಒಂದೇ ಮನೆಯಲ್ಲಿ ವಾಸವಾಗಿದ್ದೀವಿ. ಹಾಗೆ ಆಸ್ತಿ ಕೂಡ ಒಂದೇ ಆಗಿದೆ. ಮೈಕಟ್ಟಿನ ವಿಷಯಕ್ಕೆ ಬಂದರೆ ಇಬ್ಬರು ಸಖತ್ತಾಗಿ ಇದ್ದೇವೆ. ಒಂದು ಸಾರಿ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ರಾತ್ರಿ ಇಬ್ಬರ ಜೊತೆ ಒಂದೇ ರೂಮಿನಲ್ಲಿ ಮಲಗಬೇಕು, ಓಕೆನಾ? ಇಬ್ಬರು ಓಪನ್ ಆಗಿ ಇರುತ್ತೇವೆ. ನಿಮಗೆ ಯಾರು ಇಷ್ಟನೋ ಅವರಿಗೆ ಮೊದಲು ಕೇಯಲು ಪ್ರಾರಂಭಿಸಿ. ಇಷ್ಟ ಇದ್ದವರು ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.